ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮನೆಯಲ್ಲಿ ಒಂದು 5 ನಿಮಿಷದಲ್ಲಿ ಪಾವ್ ಭಾಜಿ ಸುಲಭ ಯಾವ ಥರ ಮಾಡೋದಂತೇಳಿ ಹೇಳ್ಕೊಡ್ತೆ. ಅದಕ್ಕೆ ಒಂದು 4, 5 ಆಲೂಗಡ್ಡೆ ತಗೊಂಡಿದ್ದೆ. ಆಲೂಗಡ್ಡೆ ಮೇನ್. ಅದಾದಮೇಲೆ ಇಲ್ಲಿ ವಟಾಣಿ, ಇದು ಫ್ರೋಝನ್ ವಟಾಣಿ, ಅದಕ್ಕೆ ಸ್ವಲ್ಪ ಐಸ್ ಥರ ತೋರ್ತಾ ಇತ್ತು. ಅಂದರೆ ನಾನೇ ಫ್ರೆಶ್ ಬಟಾಣಿ ತೆಗೆದು ಅದು ಫ್ರೀಝರ್ ಒಳಗೆ ಇಟ್ಟದ್ದು. ಅದಾದಮೇಲೆ ಟೊಮೆಟೊ, ಈರುಳ್ಳಿ, ಆಮೇಲೆ ಬೀಟ್ರೂಟ್, ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಇದನ್ನೆಲ್ಲ ತಗೊಂಡಿದ್ದೆ. ತರಕಾರಿ ನೀವು ಯಾವ್ದು ಇಷ್ಟ ಅದನ್ನು ತಗೊಳ್ಬೋದು. ನಾನು ಈಸಿ ಸ್ಟೆಪ್ಸ್ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ 1 ಪಾಟ್ ರೆಸಿಪಿ ಅಂತಲೇ ಹೇಳ್ಬೋದು. ಒಂದೇ ಸಲ ಕುಕ್ಕರಲ್ಲಿ ನೀವು ಪಾವ್ ಭಾಜಿ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ಕೊಳ್ಬೋದು. ತುಂಬ ಸುಲಭ, ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೇಲಂತೂ ಪಾವ್ ಭಾಜಿ ಅಂತ ಹೇಳಿದ್ರೆ ಫಸ್ಟ್ ಎಲ್ಲ ಎದ್ದು ನಿಂತ್ಕೊಳ್ತಾರೆ ಬೇಗ ಮಾಡಲಿಕ್ಕೆ ಹೇಳಿ. ಅಂದರೆ ನಾನು ಇದನ್ನು ತುಂಬ ಸಲ ಮಾಡಿದ್ದೀನಿ. ಅದು ಸ್ಪೆಷಲಿ ಬರ್ಡೇ ಎಲ್ಲ ಇರಬೇಕಾದ್ರೆ ನಾನು ಇದನ್ನೇ ಪ್ರಿಫರ್ ಮಾಡ್ತೀನಿ. ಎಲ್ಲರಿಗೂ ಇಷ್ಟ ಆಗುತ್ತೆ. ಅದಲ್ಲದೆ ಇದು ಮಾಡೋದು ಕೂಡ ಸುಲಭ. ನಮಗೆ ಸ್ಟ್ರೆಸ್ ಅಂತ ಅನಿಸೋದಿಲ್ಲ. ಬರ್ಡೇ ಪ್ರಿಪ್ರೇಷನ್ ಮಾಡಬೇಕಾದ್ರೆ ತುಂಬ ಈಸಿಯಾಗಿ ಮಾಡ್ಬೋದು. ಫಸ್ಟಿಗೆ ನಾನೊಂದು ಕುಕ್ಕರಲ್ಲಿ ಎಣ್ಣೆ ಮತ್ತು ಬಟರ್ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಬಟರ್. ಅದಕ್ಕೆ ಇಲ್ಲಿ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಯಾವುದು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಅದಕ್ಕೆ ನನಗೆ ತುಂಬ ಈಸಿ ಅನಿಸುತ್ತೆ. ಒಂದೊಂದು ಸಲ ಕೆಲವೊಂದು ಮಾಡಬೇಕಾದ್ರೆ ಅದು ಇದೇ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕು, ಇಲ್ಲ ತುಂಬ ಚಿಕ್ಕದಾಗಿ ಆ ಥರದ್ದೆಲ್ಲ ಇರುತ್ತೆ. ಬಟ್ ಇದು ತುಂಬ ಈಸಿ ಮಾಡ್ಕೊಳ್ಳೋದು. ಇವಾಗ ಫಸ್ಟಿಗೆ ನಾನು ಎಣ್ಣೆ ಮತ್ತು ಬಟರ್ಗೆ ಯಾವುದೇ ಮಸಾಲೆ ಹಾಕಲಿಲ್ಲ. ಈರುಳ್ಳಿ ಮತ್ತು ಟೊಮೆಟೊ ಹಣ್ಣನ್ನು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಇದು 1 ನಿಮಿಷ ಫ್ರೈ ಮಾಡಿದರೆ ಸಾಕಾಗುತ್ತೆ. ತುಂಬ ಸಾಫ್ಟ್ ಆಗೋದೆಲ್ಲ ಏನೂ ಬೇಡ. ಇವಾಗ ನಾವು ಇದಕ್ಕೆ ತರಕಾರಿನೆಲ್ಲ ಹಾಕ್ಕೊಳ್ಬೇಕಾಗತ್ತೆ. ಆಲೂಗಡ್ಡೆ ಸ್ವಲ್ಪ ಮೇನ್ ಇರಲೇಬೇಕಾಗತ್ತೆ. ಬೇರೆ ತರಕಾರಿ ನೀವು ಯಾವುದಾದ್ರೂ ತೊಗೊಳ್ಳಿ ಪರವಾಗಿಲ್ಲ. ಆಲೂಗಡ್ಡೆ ಅಂತೂ ಸ್ಕಿಪ್ ಮಾಡಲೇಬಾರ್ದು, ಯಾಕಂದರೆ ಅದರಿಂದ ಟೆಕ್ಸ್ಚರ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಬೀಟ್ರೂಟ್ ಹೆಲ್ತಿ ಕೂಡ ಇರುತ್ತೆ ಮತ್ತು ಕಲರ್ ಕೂಡ ಸ್ವಲ್ಪ ಬರಲಿ ಅಂತೇಳಿ. ಆಮೇಲೆ ಕ್ಯಾರೆಟ್, ಕ್ಯಾಪ್ಸಿಕಮ್, ಬಟಾಣಿ ಇದೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮನೆ ಮಕ್ಕಳು ಕೂಡ ಎಲ್ಲ ತರಕಾರಿ ಎಲ್ಲ ತಿನ್ನೋದಿಲ್ಲ. ತುಂಬ ಇದು ಮಾಡ್ತಾರೆ ತರಕಾರಿ ತಿನ್ನೋದಕ್ಕೆ. ಬಟ್ ನಾನು ಇದನ್ನು ಮಾಡಿದಾಗ ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಗೊತ್ತೇ ಆಗೋದಿಲ್ಲ ತರಕಾರಿ ಏನು ಹಾಕಿದ್ದೇನೆ ಅಂಥೇಳಿ. ಸೊ ಅದಕ್ಕೆ ನನಗೆ ಯಾವಾಗಲಾದರೂ ಅವ್ರಿಗೆ ಹೆಲ್ದಿ ತಿನ್ನಿಸ್ಬೇಕು ಅಂತ ಹೇಳಿದಾಗ ಪಾವ್ ಭಾಜಿನೇ ಮಾಡ್ತೀನಿ. ಅಂದರೆ ಅವ್ರು ಈಸಿಯಾಗಿ ತಿಂತಾರೆ. ಇದನ್ನು ಭಾಜಿ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ಇವಾಗ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ಕೊನೆಯಲ್ಲಿ ನೋಡ್ಕೊಳ್ಳಿ, ಕಡಿಮೆ ಆದರೆ ಸ್ವಲ್ಪ ಹಾಕ್ಕೊಳ್ಬೋದು. ಸೊ ಅದಕ್ಕೆ ಉಪ್ಪು ನಾನು ನಾರ್ಮಲಾಗಿ ಹಾಕ್ಕೊಳ್ತೀನಿ. ಲಾಸ್ಟಲ್ಲಿ ಒಂದು ಸಲ ಟೇಸ್ಟ್ ಮಾಡಿ ಉಪ್ಪು ಬೇಕಂದರೆ ಹಾಕ್ಕೊಳ್ತೀನಿ ಅಷ್ಟೇ. ಅದಾದಮೇಲೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಪಾವ್ ಭಾಜಿ ಮಸಾಲ. ಪಾವ್ ಭಾಜಿ ಮಸಾಲದಲ್ಲಿ ಕೂಡ ಖಾರ ಇರುತ್ತೆ. ಅದಕ್ಕೆ ಸ್ವಲ್ಪ ಖಾರದ ಪುಡಿನ ಮಾತ್ರ ಹಾಕ್ಕೊಂಡಿದ್ದೀನಿ. ಯಾವುದು ಬ್ರ್ಯಾಂಡಿದ್ದು ಕೂಡ ಪಾವ್ ಭಾಜಿ ಮಸಾಲ ತೊಗೊಳ್ಬೋದು. ಒಂದು ಅರ್ಧದಿಂದ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡ್ರೆ 1ರಿಂದ 1.5 ಸ್ಪೂನಷ್ಟು ಪಾವ್ ಭಾಜಿ ಮಸಾಲೆ ಹಾಕ್ಕೊಳ್ಳಿ. ನಿಮ್ಮ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಲಾಸ್ಟಲ್ಲಿ ನಿಮಗೆ ಫ್ಲೇವರ್ ಇನ್ನೂ ಬೇಕಂದ್ರೆ ಒಂದು ಸ್ವಲ್ಪ ಹಾಕ್ಕೊಳ್ಬೋದು. ಇವಾಗ ಇಷ್ಟನ್ನು ನಾನು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನೀರು ಹಾಕ್ಕೊಂಡಿದ್ದೀನಿ. ನೀರು ಇದು ತರಕಾರಿ ಎಲ್ಲ ಮುಚ್ಚುವಷ್ಟು ನೀರು ಬೇಕಾಗುತ್ತೆ, ತರಕಾರಿ ಎಲ್ಲ ಡಿಪ್ ಆಗುವಷ್ಟು. ಅದಾದಮೇಲೆ ಕುಕ್ಕರಲ್ಲಿ 1 ವಿಷಲ್ ಕೂಗಿಸಿದ್ರೆ ಸಾಕಾಗುತ್ತೆ. 1 ವಿಷಲ್ ಕೂಗಿಸಿ ಅದನ್ನು ಫುಲ್ ಆರೋಗ್ಯಕ್ಕೆ ಬಿಡ್ತೀನಿ. ಅಂದರೆ ಕುಕ್ಕರ್ ಆರಾಮಾಗಿ ಓಪನ್ ಆಗುವಷ್ಟರಲ್ಲಿ. ಇದು ಆರಾಮಾಗಿ ಕುಕ್ಕರ್ ಓಪನ್ ಮಾಡ್ಕೊಂಡಿದ್ದೀನಿ. ಅಂದರೆ 1 ವಿಷಲ್ ಮಾಡಿದ್ದೀನಿ ಅಷ್ಟೇ. ಕೆಲವೊಂದು ಸಲ ಕುಕ್ಕರಲ್ಲಿ ಚೆನ್ನಾಗಿ ನಿಮಗೆ ಆಲೂಗಡ್ಡೆ ಎಲ್ಲ ಬೇಯಿಸಬೇಕಾದ್ರೆ ಗೊತ್ತಾಗ್ಬೋದು ಎಷ್ಟು ಟೈಮ್ ಆಗುತ್ತೆ ಅಂತೇಳಿ. ಕಟ್ ಮಾಡಿರೋ ತರಕಾರಿ ಅಲ್ವಾ, ಸೊ ಅದಕ್ಕೆ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ. ನಾನಿಲ್ಲಿ 1 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ 1ರಿಂದ 2 ಅಷ್ಟೇ, ಅದಕ್ಕಿಂತ ಜಾಸ್ತಿ ಎಲ್ಲ ಏನು ಬೇಡ. ಯಾಕಂದರೆ ಈ ತರಕಾರಿಗಳೆಲ್ಲ ಬೇಗ ಬೆಂದುಬಿಡುತ್ತೆ. ಅದಾದಮೇಲೆ ಈ ರೀತಿಯಾಗಿ ಮ್ಯಾಶರ್ ಬರುತ್ತೆ ನೋಡಿ, ಸುಲಭವಾಗಿ ಸಿಗುತ್ತೆ. ಅದರಿಂದ ನಾವು ಇದನ್ನು ಮ್ಯಾಶ್ ಮಾಡ್ಕೊಳ್ಬೇಕು. ಒಂದು ವೇಳೆ ಮ್ಯಾಶರೇ ಇಲ್ಲ, ನೀವು ಇದಕ್ಕೋಸ್ಕರ ಸಪ್ರೇಟಾಗಿ ತೊಗೊಳ್ಳೋದೇನು ಅಗತ್ಯ ಇಲ್ಲ. ಇದು ಸ್ವಲ್ಪ ತಣ್ಣಗಾದ ನಂತರ ನೀವು ಮಿಕ್ಸಿಯಲ್ಲಿ 1 ಸಲ ಸುತ್ತಿರುಗಿಸಿದ್ರೆ ಸಾಕಾಗುತ್ತೆ. ಇಲ್ಲ ನೀವು ಸೌಂಟಲ್ಲಿ ಕೂಡ ಈ ರೀತಿಯಾಗಿ ಮ್ಯಾಶ್ ಮಾಡಿ ತರಕಾರಿ ಏನು ಕಾಣಿಸ್ದೇ ಇರೋ ಥರ ಇರಬೇಕಾಗತ್ತೆ. ಅದಕ್ಕೆ ಇದು ಮಕ್ಕಳಿಗೆ ಇಷ್ಟ ಆಗುತ್ತೆ. ಯಾಕಂದರೆ ತರಕಾರಿ ಯಾವುದು ಕಾಣಿಸೋದೇ ಇಲ್ಲ ಮತ್ತು ಯಾವುದು ಬಾಯಿಗೆ ಸಿಗೋದಿಲ್ಲ. ಸೊ ಅವ್ರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ನಾನು ಯಾವ ರೀತಿಯಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅಂಥೇಳಿ. ಟೆಕ್ಸ್ಚರ್ ಕೂಡ ಸಖತ್ತಾಗಿ ಬಂದಿದೆ. ಇದು ಇನ್ನೂ ಸ್ವಲ್ಪ ಕುದಿ ಬಂದಾಗೆ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ. ಬಟ್ ನಾನು ಇವಾಗ ಮಾಡ್ತಾಯಿದ್ದೀನಿ. ಟೆಕ್ಸ್ಚರ್ ಪರ್ಫೆಕ್ಟ್ ಆಗಿದೆ. ಆಲ್ಮೋಸ್ಟ್ ಸಂಜೆ ಮಾಡ್ತಾಯಿದ್ದೀನಿ. ಇದು ಮಾಡಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಬಿಟ್ಟು ತಿಂತೀವಿ. ಅದಕ್ಕೆ ನಾನು ಪರ್ಫೆಕ್ಟ್ ಟೆಕ್ಸ್ಚರ್ ನೋಡಿಕೊಂಡು ಜಾಸ್ತಿ ತೆಳು ಕೂಡ ಮಾಡಲಿಲ್ಲ, ಜಾಸ್ತಿ ದಪ್ಪ ಕೂಡ ಮಾಡಲಿಲ್ಲ.
ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬಿಟ್ಟಿದ್ದೀನಿ. ಅದಾದಮೇಲೆ ಇದಕ್ಕೆ ಒಂದು ಒಗ್ಗರಣೆ ಥರ ಕೊಟ್ಬಿಡ್ತೀನಿ. ಬಟರ್ ಮತ್ತು ಎಣ್ಣೆ, ನೀವು ಇದಕ್ಕೆ ತುಪ್ಪನ ಕೂಡ ಯೂಸ್ ಮಾಡಿ, ಖಂಡಿತವಾಗ್ಲೂ ಯೂಸ್ ಮಾಡಿ. ಸಖತ್ ರುಚಿಯಾಗಿರುತ್ತೆ ತುಪ್ಪದ ಫ್ಲೇವರ್ ಇದರಲ್ಲಿ ಬಂದರೆ ಕೂಡ. ನಾನು ಒಂದು ಸಲ ತುಪ್ಪ ಕೂಡ ಯೂಸ್ ಮಾಡಿದರೆ ಸೂಪರಾಗಿತ್ತು. ಬಟರ್ ಇಲ್ಲದೇ ಇದ್ದರೆ ತುಪ್ಪ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಕಸೂರಿ ಮೇಥಿ, ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಕಸೂರಿ ಮೇಥಿ ಹಾಕ್ಕೊಂಡ್ರೆ. ಆಮೇಲೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಪಾವ್ ಭಾಜಿ ಮಸಾಲ. ನಾನು ಆವಾಗಲೇ ಹೇಳಿದೆ, ಆವಾಗ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಮಸಾಲೆ ಎಲ್ಲ. ಇವಾಗ ಈ ಒಗ್ಗರಣೆ ಜೊತೆ ಹಾಕ್ತೀನಿ ನೋಡಿ, ಫ್ಲೇವರ್ ಅಂತೂ ತುಂಬ ಅಲ್ಟಿಮೇಟ್ ಆಗಿರುತ್ತೆ. ನಿಮಗೆ ಹೊರಗಡೆಯಿಂದ ತಿಂದ ರೀತಿಯೇ ಇರುತ್ತೆ. ನೀವು ಇದನ್ನು ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ. ನಿಜವಾಗ್ಲೂ 5 ನಿಮಿಷದ ಕೆಲಸ ಇದು ಅಷ್ಟೇ, ಜಾಸ್ತಿ ಹೊತ್ತೇ ಆಗಲ್ಲ. ಮಾಡ್ಕೊಂಡು ಬಿಸಿ ಬಿಸಿ ತಿಂತಾಯಿದ್ರೆ ನೀವು ವಾರಕ್ಕೊಮ್ಮೆ ಆದರೂ ಇದನ್ನು ಮಕ್ಕಳು ಡಿಮ್ಯಾಂಡ್ ಮಾಡೇ ಮಾಡ್ತಾರೆ, ಮತ್ತು ನೀವು ಮಾಡೇ ಮಾಡ್ತೀರಿ. ಯಾಕಂದರೆ ಇದು ತುಂಬ ಸುಲಭವಾಗಿ ಹೆಲ್ದಿ ರೆಸಿಪಿ. ಇವಾಗ ಈ ಒಗ್ಗರಣೆನ ನಾನು ಪಾವ್ ಭಾಜಿಗೆಲ್ಲ ಹಾಕ್ಕೊಂಡಿದ್ದೀನಿ. ಭಾಜಿ ಏನು ಮಾಡ್ಕೊಂಡಿದ್ದೀನಿ, ಅದಕ್ಕೆ ಈ ಒಗ್ಗರಣೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಜಾಸ್ತಿ ಏನು ಮಸಾಲೆ ಬೇಡ, ಒಂದು ಪಾವ್ ಭಾಜಿ ಮಸಾಲೆ ಇದ್ದರೆ ಸಾಕಾಗುತ್ತೆ. ಬೇರೆ ಎಲ್ಲ ಮನೆಯಲ್ಲೇ ಇರ್ತದೆ, ಆಲೂಗಡ್ಡೆ ಕೂಡ ಇರ್ತದೆ, ತರಕಾರಿ ಯಾವ್ದು ಬೇಕಾದರೂ ನೀವು ಹಾಕ್ಕೊಳ್ಬೋದು. ಇದನ್ನು ಈ ರೀತಿಯಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ 1-2 ಕುದಿ ಬಂದರೆ ಇಲ್ಲಿ ಇದು ರೆಡಿಯಾಗಿಬಿಡುತ್ತೆ ಆಲ್ಮೋಸ್ಟ್. ಪಾವನ್ನು ಹೇಗೆ ನಾವು ಸರ್ವ್ ಮಾಡ್ಕೊಳ್ಬೇಕು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಲಾಸ್ಟಲ್ಲಿ ಆಲ್ಮೋಸ್ಟ್ ಗ್ಯಾಸ್ ಆಫ್ ಮಾಡೋ ಟೈಮಲ್ಲಿ ಒಂದು ಅರ್ಧ ಲಿಂಬೆಹಣ್ಣಿನ ರಸನ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಸರ್ವಿಂಗ್ ಟೈಮಲ್ಲಿ ಕೂಡ ಹಾಕ್ಕೊಳ್ತೀನಿ, ಬಟ್ ಇದು ಲಿಂಬೆಹಣ್ಣಿನ ರಸ ಹಾಕಿರೋದ್ರಿಂದ ಟೇಸ್ಟ್ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. ಅದಕ್ಕೆ ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಲಿಂಬೆಹಣ್ಣಿನ ರಸ. ಇವಾಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ, ಕಲರ್ ಕೂಡ ಸೂಪರ್ ಆಗಿದೆ. ಸೊ ಅದನ್ನು ಸೈಡಲ್ಲಿ ಇಟ್ಕೊಳ್ತೀನಿ. ಇವಾಗ ಫ್ರೆಶ್ ಆಗಿ ಪಾವ್ ತೊಗೊಂಡು ಬಂದಿದ್ದೀನಿ. ಅದನ್ನು ಇವಾಗ ಹೇಗೆ ನಾವು ಸರ್ವ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಅಂದರೆ ನಾನು ಯಾವ ರೀತಿ ಮಾಡ್ತೀನಿ ಅಂಥೇಳಿ. ಫಸ್ಟಿಗೆ ಒಂದು ಇದರಲ್ಲಿ ನಾನು ಬಟರ್ನ ಹಾಕ್ಕೊಳ್ತಾ ಇದ್ದೀನಿ. ಬಟರ್ ಹಾಕ್ಕೊಳ್ಳಿ, ತುಪ್ಪ ಹಾಕ್ಕೊಳ್ಳಿ. ನೀವು ಪ್ಲೇನ್ ಪಾವ್ ಕೂಡ ಕೊಡ್ಬೋದು, ಇಲ್ಲಾಂದರೆ ಪಾವ್ ಡೈರೆಕ್ಟಾಗಿ ಹೀಗೆ ತುಪ್ಪದಲ್ಲಿ ಅಥವಾ ಬೆಣ್ಣೆಯಲ್ಲಿ ಫ್ರೈ ಮಾಡಿ ಕೂಡ ಕೊಡ್ಬೋದು. ಬಟ್ ನಮ್ಮ ಮನೆಯಲ್ಲಿ ನಾನು ಇದೊಂಥರ ಸ್ಪೆಷಲಾಗಿ ಮಾಡ್ತೀನಿ. ಬಟರ್ಗೆ ಸ್ವಲ್ಪ ಪಾವ್ ಭಾಜಿ ಮಸಾಲ, ಆಮೇಲೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಅದರಲ್ಲಿ ಫ್ರೈ ಮಾಡ್ತೀನಿ. ಆ ಈರುಳ್ಳಿ ಕ್ರಂಚಿನೆಸ್ ಇರುತ್ತೆ ನೋಡಿ, ಅದು ಪಾವಲ್ಲಿ ಸಿಕ್ಕಿದಾಗ ಸಖತ್ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ. ಇದು ಆಪ್ಷನಲ್, ಅಂದರೆ ಈರುಳ್ಳಿ ಆಪ್ಷನಲ್. ಬೇರೆ ಎಲ್ಲ ಹಾಕಿ ನೀವು ಫ್ರೈ ಮಾಡ್ತಾರೆ ಎಲ್ಲರೂ, ಬಟ್ ಈರುಳ್ಳಿ ತುಂಬ ಕಡಿಮೆ ಜನ ಹಾಕ್ತಾರೆ. ನಾನು ಈರುಳ್ಳಿ ಹಾಕಿನೇ ಫ್ರೈ ಮಾಡ್ತೀನಿ, ಯಾಕಂದರೆ ತುಂಬಾ ರುಚಿಯಾಗಿರುತ್ತೆ. ಅದಕ್ಕೋಸ್ಕರನೇ, ಆ ಈರುಳ್ಳಿ ಕ್ರಂಚಿನೆಸ್ಗೋಸ್ಕರ. ಸೊ ಇವಾಗ ಪಾವ್ ಕೂಡ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇವಾಗ ಸರ್ವ್ ಮಾಡ್ತೀನಿ. ಇಲ್ಲಿ ಪಾವ್ ಭಾಜಿ ಹಾಕ್ಕೊಂಡಿದ್ದೀನಿ. ತುಂಬಾ ಪರಿಮಳ ಬರ್ತಾಯಿದೆ, ಮನೆ ತುಂಬ ಪಾವ್ ಭಾಜಿ ಪರಿಮಳ ಹೋಯಿತು. ಸಖತ್ ರುಚಿಯಾಗಿತ್ತು. ಸೈಡಲ್ಲಿ ಈರುಳ್ಳಿ ಮತ್ತು ಲಿಂಬೆಹಣ್ಣು, ಸ್ವಲ್ಪ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಲಿಂಬೆಹಣ್ಣು ಮೇಲ್ಗಡೆ ಹಾಕ್ಕೊಂಡು ತಿಂತಾಯಿದ್ರೆ ನೀವು ನಿಜವಾಗ್ಲೂ ನೆಕ್ಸ್ಟ್ ಟೈಮ್ ಏನಾದರೂ ಸ್ಪೆಷಲ್ ಮಾಡಬೇಕಂತಾಗ ಇದ್ದೇ ಮಾಡ್ತೀರಾ. ಎಲ್ಲೂ ಹೊರಗಡೆದು ನಿಮ್ಮ ಮೈಂಡ್ಗೆ ಕೂಡ ಬರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಇದು ಬಿಸಿ ಬಿಸಿ ಇದೆ ನೋಡಿ, ಮೇಲ್ಗಡೆಯಿಂದ ಸ್ವಲ್ಪ ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸೂಪರ್ ಡಿಲಿಷಿಯಸ್ ಆಗಿರೋ ಪಾವ್ ಭಾಜಿ ಒಂದು ಪಾಟಲ್ಲಿ ಯಾವ ರೀತಿ ಮಾಡೋದು ಅಂಥೇಳಿ ತೋರಿಸ್ಕೊಡ್ತಾ ಇದ್ದೀನಿ. ರೆಡಿಯಾಗಿದೆ, ತುಂಬ ಚೆನ್ನಾಗಿದೆ. ನನಗೆ ಇವನ್ ಇದು ಸರ್ವ್ ಮಾಡೋದಕ್ಕೂ ಕೂಡ ಮಕ್ಕಳು ಕೊಡ್ತಾ ಇಲ್ಲ, ಬೇಗ ಹಾಕು ಅಂತ ಹೇಳ್ತಾ ಇದ್ದಾರೆ.